ಟ್ವೀಟ್ ಮಾಡ್ತಿದೆ, ದೇಶದ್ರೋಹಿಗಳಿಗೆ ಭಾರತೀಯ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೆ, ನಿಮ್ಮನ್ನು ಟ್ಯಾಗ್ ಮಾಡಿದ್ದಾರೆ. ಮೊದಲನೇದಾಗಿ BJPಯವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೊರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡೋದೇ ಮೊದಲನೇ ದೇಶದ್ರೋಹದ ಕೆಲಸ. ಇದು ಸಾಮಾನ್ಯ ಪ್ರಕರಣ ಅಲ್ಲ. ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. BJPಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಒಂದನೇದು, ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು, ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೊರೆನ್ಸಿಕ್ ಲ್ಯಾಬ್ ಅಂತ ಇದೆ. ಇವರು ಖಾಸಗಿಯಾಗಿ ಏನಾದರೂ ಮಾಡ್ಕೊಳ್ಳಿ, ದಟ್ ಈಸ್ ಓಕೆ. ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ. ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಅಷ್ಟು ಮೆಚ್ಯೂರಿಟಿ ಇರಬೇಕಾಗಿತ್ತು ಇದಕ್ಕೆ. ಆಮೇಲೆ BJPಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ, ಅದು ಯಾವ ಫುಟೇಜು? ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು, ವಿಡಿಯೋ ಕ್ವಾಲಿಟಿ ಇರ್ಬೋದು, ಅದು ಸಪ್ರೆಸ್ ಆಗೇ ಆಗುತ್ತೆ. ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು. ಎರಡನೇದು, ರಾ ಫುಟೇಜ್ ಕೊಟ್ಟಿದ್ರೆ ಎಲ್ಲಿಂದ ಸಿಕ್ತು ಇವರಿಗೆ ರಾ ಫುಟೇಜು? ಯಾಕಂದರೆ ಹಲವಾರು ಕ್ಯಾಮ್ರಾಗಳಿತ್ತು ಅವತ್ತು, ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ. ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು? ಮತ್ತು ಈ ಫುಟೇಜ್ ಯಾವ ರಾ ಫುಟೇಜ್ ಇದೆಯಾ, ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡೋದಿದೆಯಾ, ಅಥವಾ ನಿಮ್ಮ ಚಾನೆಲ್ಗಳಿಂದ ಡೌನ್ಲೋಡ್ ಮಾಡಿದ್ದಿದೆಯಾ? ಅದನ್ನು ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಸಂವಾದ ಫೌಂಡೇಶನಿಗೆ ಏನು ಇಂಟ್ರೆಸ್ಟು? ಹೂ ಆರ್ ದೇ? ನೀವು ಹೇಳ್ದಂಗೆ RSS ಅವರು ಭಜನೆ ಆಡುವಂಥ ಸಂಸ್ಥೆ ಇದು. ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿಗೆ ಜಗಳ ಹಚ್ತಾರೆ ಅವರ ಚಾನೆಲಿಂದ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಹೂ ಆರ್ ದೇ? ಇವ್ರು ಯಾರು ಫುಟೇಜ್ ಕೊಡೋಕ್ಕೆ? ಇವ್ರು ಯಾರು ಸೈಬರ್ ಫೊರೆನ್ಸಿಕ್ ಮಾಡ್ಸೋಕ್ಕೆ? ಮೊದಲನೇ ದಿನ ನೀವು ಕೇಳಿದ್ರಿ ನನಗೆ, ನೀವು ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರಾ. ನಾನು ಹೇಳಿದೆ, ನಾನು ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ. ನಾನು ಕೆಲವು ಖಾಸಗಿ ಸಂಸ್ಥೆಗಳು, ನಾನು IT ಮಿನಿಸ್ಟರ್ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂಥ ಫುಟೇಜ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ, ಹೌದಾ ಇಲ್ಲ? ಅದನ್ನು ಪಬ್ಲಿಷ್ ಮಾಡ್ದೆ ನಾವು ಪಬ್ಲಿಷ್ ಮಾಡ್ಬೋದಲ್ಲ. ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಪೋರ್ಟ್ ತಂದುಬಿಟ್ಟು, FSL ರಿಪೋರ್ಟ್ ತಂದುಬಿಟ್ಟು ನಾನು ಹೇಳ್ಬೋದಲ್ಲ. ನಮಗೂ ಸೈಬರ್ ಫೊರೆನ್ಸಿಕ್ಕು, ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನನಗೂ ಗೊತ್ತಿದೆ. ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಾವು ಅದು ಮಾಡೋಕ್ಕಾಗುತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು BJPಯವ್ರು ಏನು ಮಾಡಿದಾರಲ್ಲ, ಅದು ನಿಜವಾದ ದೇಶದ್ರೋಹದ ಕೆಲಸ. ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಸಮಾಜದಲ್ಲಿ? ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೊರೆನ್ಸಿಕ್ ರಿಪೋರ್ಟ್? ಅವ್ರಿಗೇನು ಇಂಟ್ರೆಸ್ಟು? ಅದು ಫಸ್ಟ್ ಅವ್ರಿಗೆ ಕೇಳಬೇಕಲ್ಲ. ಸರ್ಕಾರ FSL ರಿಪೋರ್ಟನ್ನು ಪದೇ ನೋಡ್ತಾ ಇರೋದು ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು. ಅದು ಕೂಗಿದಾರಾ ಇಲ್ಲ ಅಂತ ಸರ್ಕಾರ ಹೇಳಬೇಕು, ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್. ಹೂ ಆರ್ ದೀಸ್ ಪೀಪಲ್? ಸಹಜವಾಗಿ ಮೂಡುವಂತ ಪ್ರಶ್ನೆಗಳು ಖಾಸಗಿ ಸಂಸ್ಥೆಗೆ ಸಾಧ್ಯ ಆಗುವಂಥದ್ದು ಸರ್ಕಾರಕ್ಕೆ ಆಗಿ ಇಷ್ಟು ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಒಂದನೇದು, ಇವರು ಯಾವ ಫುಟೇಜ್ ತಗೊಂಡು, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸರ್, ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ. ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ. ಸರ್ಕಾರ ಯಾವ್ಯಾವ ಸಂಸ್ಥೆಯಿಂದ ಫುಟೇಜ್ ತಗೊಂಡಿದೆ, ರಾ ಫುಟೇಜ್ ತಗೊಂಡಿದೆ, ಅವರು 3 ತೊಗೊಂಡಿದ್ದಾರಾ 100 ತೊಗೊಂಡಿದ್ದಾರಾ ನನಗೆ ಗೊತ್ತಿಲ್ಲ. ಮೊಬೈಲಲ್ಲಿ ತೊಗೊಂಡಿದ್ದಾರಾ, ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತೊಗೊಂಡಿದ್ದಾರಾ ನಮ್ಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್, ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ವಿಲ್ ಆನ್ಸರ್. ವೈ ಸಂವಾದ್ ಫೌಂಡೇಶನ್ ಸೊ ಇಂಟ್ರೆಸ್ಟೆಡ್? ಆ್ಯಂಡ್ BJPಯವರು ಅವ್ರು ಯಾವುದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ FSL ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವರು ಮಾಡ್ತಾರಂದರೆ, ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗ್ಬಿಟ್ಟು ಅದನ್ನು ಪಬ್ಲಿಷ್ ಮಾಡಿಬಿಟ್ಟು ಕುಣಿತಾರಲ್ಲ, ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾ? ಸರ್, ಬಿಜೆಪಿ ರಾಜಕಾರಣ ಮಾಡುತ್ತೆ ಅಂತ ಅನ್ಕೊಳ್ಳೋಣ ಸರ್, ಆದ್ರೆ ಯಾಕೆ ವಿಳಂಬ? ಅದನ್ನು ಮಾಡಿಸ್ಬೇಕ್ತೀವಿ ಈಗ ಅದು ನೋಡಿ, ಅವತ್ತು ಏನು ಪ್ರತಿಭಟನೆ ನಡಿಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಅವ್ರ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾದಮೇಲೆ ಬಾಯಿ ಮುಚ್ಚಿದ್ದಾರೆ. ಆದರೆ ಅದು ಬಾಯಿ ತಪ್ಪು ಹೇಳಿರ್ಬೋದು ಅಂತ ಕೂಡ ನಮ್ಮ ಅನಿಸಿಕೆ ಇರ್ಬೋದು. ಅದೇನೋ ಮಾತಿನ ಭರಾಟೆನಲ್ಲಿ ಹೇಳಿರ್ಬೋದು ಅಂತ.
ಆದರೆ ಕೇಸ್ ಹಾಕಬೇಕು ನಾವು ಮಾಡ್ಬೋದಲ್ಲ ರಾಜಕೀಯ ಅದರಲ್ಲಿ. ಸೊ ಆದ್ದರಿಂದ ಲೆಟ್ BJP ಫಸ್ಟ್ ಆ್ಯಕ್ಟ್ ಆಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ರೆಸ್ಪಾನ್ಸಿಬಲ್ ಆಪೋಸಿಷನ್. ಅದಾದ್ಮೇಲೆ ಮಿಕ್ಕಿದೆ. ಸರ್, ಈಗ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ ಸರ್, ಆದ್ರೆ FSL ವರದಿ ಬರೋಕ್ಕೆ ಸರ್ಕಾರ ಯಾಕೆ ಇಷ್ಟು ವಿಳಂಬ ಮಾಡ್ತಾ ಇದೆ ಸರ್? ನಾನು ಹೇಳಿಲ್ಲ ಇವರೇ ಎಷ್ಟಿದು. ಇದು ನೋಡಿ, ಈಗ ಇದೇ ತಾನೇ BJP ಅವ್ರು ಹಾಕಿರೋದು, ಇದೇ ರಿಪೋರ್ಟ್ ಅಲ್ವಾ? ಏನಂತ ಇದೆ ರಿಪೋರ್ಟಲ್ಲಿ? ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ ಕ್ವೆಶ್ಚನ್ ಇನ್ ದಿಸ್ ಕೇಸ್ being whether if it was Nasir Saab Zindabad or Pakistan Zindabad, the above analysis indicates that it is highly probable to be Pakistan Zindabad. Highly probable. Conclusive ಇದೆಯಾ? ಹೈಲಿ ಪ್ರಾಬಬಲ್, ಸಾಧ್ಯ ಇರಬಹುದು ಅಂತ. ರೊಕ್ಕ ಕೊಟ್ಟರೆ ಎಲ್ಲರೂ ಏನಾದರೂ ಹೇಳ್ತಾರೆ. ನಾವು ಕೇಳ್ತಾ ಇರೋದು ಸರ್, ಈ ರಿಪೋರ್ಟ್ ಮೇಲೆ ತಾನೇ ಚರ್ಚೆ ಆಗ್ತಾ ಇರೋದು. ವಾಟ್ ಇಸ್ ಇನ್ ದ ರಿಪೋರ್ಟ್? ಗೃಹ ಸಚಿವರು ತಾವು ಮೊನ್ನೆ ಹೇಳಿದ ವಿಚಾರಕ್ಕೆ ಅಂದ್ರೆ ನಮಗೂ ಖಾಸಗಿಯಾಗಿ ಬಂದಿದೆ, ಅದು ಅವರ ನಿಲುವು, ಅದರ ಸರ್ಕಾರದಿಂದ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾನೇನು ಹೇಳಿದೆ ಇವತ್ತು? ನಾನು IT ಮಿನಿಸ್ಟರ್ ಇದ್ದೀನಿ, ನಮಗೂ ಸೈಬರ್ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿದೆ, ನಾನು ಮಾಡಿಸಿದ್ದೀನಿ. ಆ್ಯನಿಮೇಷನ್ ಕಂಪನಿಗಳ ಹತ್ರ ನಾನು ಮಾಡಿಸಿದ್ದೀನಿ, ಸೈಬರ್ ಕಂಪನಿ ಹತ್ರ ಮಾಡಿಸಿದ್ದೀನಿ. ಸುಮ್ಮನೆ ಡಬಲ್ ಇಶ್ಯೂರ್ ಇರೋಕ್ಕೆ ನನ್ನ ಹತ್ರ ಇರುವಂಥ ಫುಟೇಜ್ ಏನಿತ್ತು ಅದನ್ನು ನಾನು ಅವತ್ತು ಹೇಳಿದ್ದೀನಿ. ಇಬ್ಬರು ನಮ್ಮ ಸ್ನೇಹಿತರು ರಾ ಫುಟೇಜ್ ಕೊಟ್ಟಿದ್ದಾರೆ, ಅವರು ಅದನ್ನು ನಾನು ಎಕ್ಸಾಮಿನ್ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ಅದು ಪಬ್ಲಿಷ್ ಮಾಡಿದ್ದೀನ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್. ಖಾಸಗಿ ಸಂಸ್ಥೆಯಿಂದ ಸೂಕ್ಷ್ಮ ವಿಚಾರವನ್ನ ಖಾಸಗಿ ಸಂಸ್ಥೆ ಮಟ್ಟ ಅಥವಾ ಖಾಸಗಿ ಸಂಸ್ಥೆ ಮೇಲೆ ಅದು ನೋಡೋಣ ಕಾನೂನಾತ್ಮಕ. ಈಗ ಖಾಸಗಿ ಸಂಸ್ಥೆ ಇರ್ಬೋದು, ಯಾವುದೋ ಒಂದು ಫೌಂಡೇಶನ್ನು ಇಂಥ ಒಂದು ಸೂಕ್ಷ್ಮ ವಿಚಾರವನ್ನು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಒಂದು ಪರ್ಮಿಷನ್ ತಗೊಂಡಿದ್ರೆ ಒಳ್ಳೇದಾಗ್ತಾಯಿತ್ತು ಅಂತ ನನ್ನ ಅಭಿಪ್ರಾಯ. ಅದ್ರ ರೂಲ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಹೈಲಿ ಪ್ರಾಬಬಲ್ ಅಂತ ಇವ್ರು ಕೊಡೋಕೆ ಯಾರು? ಆಗಿದೆ ಅಂತ ಕೊಟ್ಟಿದ್ದಾರಾ? ಆಮೇಲೆ ಹೈಲಿ ಪ್ರಾಬಬಲ್ಗೆ ಇವ್ರು ಇಷ್ಟು ಕುಣಿಯೋದು BJP ಅವರು. ಸರಿ, ಸರ್ಕಾರ ರಾ ಫುಟೇಜ್ ಇದೆ, ಒಂದು ಇತಿಶ್ರೀ ಆಡ್ಬೋದಲ್ಲ, ಒಂದು ರಿಪೋರ್ಟ್ ನಿಜವಾಗಿ ಇಲ್ಲ ಸರ್, ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಅವ್ರ ಹತ್ರ ಫುಟೇಜಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ನೋಡಿ, ಇಲ್ಲೇ ಒಂದು 20 ಕ್ಯಾಮ್ರಾ ಇದೆ. 20 ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು 10 ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ. ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು, ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ. ಸೊ ಅದು ಯಾವ್ದು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ. ಆದರೆ ನಂದು ವಾದ ಏನಪ್ಪ ಅಂದರೆ, ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ, ಯಾಕೆ ಇಷ್ಟ ಆಸಕ್ತಿ? ಇವರೇನು ಹೂ ಆರ್ ದೇ ಟು FSL ರಿಪೋರ್ಟ್? ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ. ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ BJPಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ. ಒಂದು ಯೇಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ, ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ BJPಗೆ ಆಗುತ್ತೆ ಅಂತ. ಹೌದಾ? ಯೇಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ. ಈ ಸಂವಾದದ್ದು ಅದೇ ಕೆಲಸ, ಬೇರೆದೇನಿಲ್ಲ. ದೀಪ ಹಚ್ಚೋ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ, ಬರೀ ಬೆಂಕಿ ಹಚ್ಚೋ ಕೆಲಸ. ಇವತ್ತು ಆ ರಿಪೋರ್ಟ್ ಇಟ್ಕೊಂಡು BJP ಅವರು ಕುಡಿತಾ ಇದ್ದಾರೆ. ವೆರಿ ಕ್ಲಿಯರ್ಲಿ BJP ಅವರು ಮೋದಿ ಅವರಿಗೆ, ಶಾ ಅವರಿಗೆ ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ, ಇನ್ನು ಇಲ್ಲಿ ನಾವು ಸತ್ತೋಗಿಲ್ಲ. ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ, RSS ಕಿವಿಗೇನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು. ಬಜೆಟ್ ಬಗ್ಗೆ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆನಲ್ಲಿ ಯಾವತ್ತನ್ನ ಕೇಳಿದ್ರ ತಾವೇ ಹೇಳಿ? ಜಾರ್ಜ್ ಅವರೇ ನಿಮಗೂ ಸಿಕ್ಕಿಲ್ಲ, ದಿನೇಶ್ ಅವರೇ ನಿಮಗೂ ಸಿಕ್ಕಿಲ್ಲ. ಇದು ಜಮೀರ್ ಬಜೆಟ್ ಅಂದರೆ ಏನು ಉದ್ದೇಶ ಏನು ಇವ್ರದ್ದು? ಚರ್ಚೆ ಮಾಡಲಿ, ಅಂಕಿ ಅಂಶದಲ್ಲಿ ಚರ್ಚೆ ಮಾಡಲಿ, ಪಬ್ಲಿಕ್ ಪಾಲಿಸಿ ಮೇಲೆ ಚರ್ಚೆ ಮಾಡಲಿ, ನಮ್ಮ ಯೋಜನೆ ಮೇಲೆ ಚರ್ಚೆ ಮಾಡಲಿ, ತಯಾರಿದ್ದೀವಿ. ಆ ಸಂವಾದ ಫೌಂಡೇಶನ್ ಹೇಳೋದಕ್ಕೆ RSS ಅವರಿಗೆ ಒಳ್ಳೇದ ಏನು ಕಿವಿಗೇನು ಒಳ್ಳೇದು ಕೇಳುತ್ತೆ ಅದು ಹೇಳೋಕ್ಕೆ ಸರ್ಕಾರನೂ ತಯಾರಿಲ್ಲ. ಅವರು ಏನಾದರೂ ಮಾಡಿಕೊಂಡು ಅವ್ರ ತಾಳಕ್ಕೆ ಕುಣಿಲಿ ಅವರು. ಸರ್, ಸರ್ಕಾರ ವಿಳಂಬ ಮಾಡ್ತಾ ಇರೋದ್ರಿಂದ FSL ರಿಪೋರ್ಟ್ ತರಿಸ್ಕೊಳ್ಳೋದು ಇದು ಇನ್ನಷ್ಟು ಚರ್ಚೆಗೆ, ಗೊಂದಲಕ್ಕೆ. ನೋಡಿ, ನಾನು ಆಗಲೇ ಅದಕ್ಕೆ ನಾನು ಉತ್ತರಿಸಿದ್ದೀನಿ. ಅದು ಎಷ್ಟೆಷ್ಟು ಫುಟೇಜ್ ಇದೆ, ಏನೇನಿದೆ ಅದು ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ, ಅದು ಡಿಪಾರ್ಟ್ಮೆಂಟ್ ಆಫ್ ಹೋಮಿಗೆ ಸಂಬಂಧಪಟ್ಟಿದ್ದು. ವಿ ವಿಲ್ ಡೂ ವಾಟ್ ಎವರ್ ಇಟ್ ಈಸ್. ಸರ್, ಮಂಗಳೂರಲ್ಲಿ 3 ಕಾಲೇಜ್ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಆಗಿದೆ ಸರ್. 3ಗೂ ಇಲ್ಲ ಹೆಚ್ಚು ಮಾಹಿತಿ ಇಲ್ಲ. ಈಗಾಯ್ತಾ? ಜಸ್ಟ್ ಸಾರಿ, ಏನು ಖಾಸಗಿ ಕಾಲೇಜ್ ಒಳಗಡೆ ಬಂದು 3 ಜನ ಕೊಡ್ತಾರೆ. ಏನು ಮಾಸ್ಕ್ ವಿತ್ ಹ್ಯಾಟ್ ಹಾಕೋ ಬಂದಿದ್ದಾನೆ, ಗೊತ್ತಾಗಿಲ್ಲ ಯಾರು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.